ದೇವರು ಇದ್ದಾನಾ? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ 1958ರಲ್ಲಿ ಬರೆದ ಒಂದು ಪುಸ್ತಕದ ವಾದಗಳು ಹೇಗಿವೆ ಅಂತ ಇವತ್ತು ನೋಡೋಣ. ದೇವರು ಇದ್ದಾನಾ? ಇದು ನಿಜಕ್ಕೂ ಸಾವಿರಾರು ವರ್ಷಗಳಿಂದ ನಮ್ಮೆಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ ಅಲ್ವಾ? ಇದು ಕೇವಲ ಒಂದು ಕಾಲಕ್ಕೆ ಅಥವಾ ಒಂದು ಸಂಸ್ಕೃತಿಗೆ ಸೀಮಿತವಾದದ್ದಲ್ಲ, ಬದಲಿಗೆ ಇದು ಒಂದು ಮೂಲಭೂತ ಜಿಜ್ಞಾಸೆ. ಹಾಗಾದರೆ ನಾವು ನೋಡಹೊರಟಿರುವ ಈ ವಿಶ್ಲೇಷಣೆ ಶ್ರೀ ಸ್ವಾಮಿ ಶಿವಾನಂದರ ಒಂದು ಕೃತಿಯನ್ನ ಆಧರಿಸಿದೆ. ಅವರು 1958ರಲ್ಲಿ ಆಧುನಿಕ ನಾಸ್ತಿಕರ ಮನಸ್ಸಲ್ಲಿದ್ದ ಸಂದೇಹಗರಿಗೆ ಒಂದು ನೇರ ಮತ್ತು ದೃಢವಾದ ಉತ್ತರ ಕೊಡಬೇಕು ಅಂತಲೇ ಇದನ್ನ ಬರೆದ್ರು. ಹಾಗಿದ್ರೆ ಅವರ ವಾದದ ಮೂಲ ಆಧಾರವಾದ್ರೂ ಏನು? ಬನ್ನಿ, ಲೇಖಕರ ಮೂಲಭೂತ ದೃಷ್ಟಿಕೋನದಿಂದಾನೇ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ನಾವೀಗ ಮಾತಾಡ್ತಿರೋ ಈ ವಾದಗಳನ್ನ ಮಂಡಿಸಿದವರು ಬೇರೆಯಾರೂ ಅಲ್ಲ, ಶ್ರೀ ಸ್ವಾಮಿ ಶಿವಾನಂದ್ರು. ಇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಈ ಇಡೀ ಪುಸ್ತಕದ ಹಿಂದಿನ ಉದ್ದೇಶ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಸರಿ, ಈಗ ಪುಸ್ತಕದ ತಿರುಳಿಗೆ ಬರೋಣ. ಅದೇ ಅಸ್ತಿತ್ವದ ಬಗ್ಗೆ ಇರೋ ತಾತ್ವಿಕ ವಾದಗಳು. ಒಂದು ಪರಮಸತ್ಯ ಇದೆ ಅಂತ ಸಾಬೀತು ಮಾಡೋದಕ್ಕೆ ಲೇಖಕರು ಯಾವ ರೀತಿ ತರ್ಕಗಳನ್ನ ಬಳಸ್ತಾರೆ, ಬನ್ನಿ ನೋಡೋಣ. ಇಲ್ಲಿ ಲೇಖಕರು 3 ಪ್ರಮುಖ ತರ್ಕಗಳನ್ನ ನಮ್ಮ ಮುಂದಿಡ್ತಾರೆ. ಮೊದಲನೇದು ನಾನು ತತ್ವ, ಎರಡನೇದು ಬದಲಾಗದ ವಸ್ತು ಮತ್ತು ಮೂರನೇದು ತೋರಿಕೆಯ ಹಿಂದಿನ ಸತ್ಯ. ಸದ್ಯಕ್ಕೆ ಅವರ ಮೊದಲ ಮತ್ತು ಅತ್ಯಂತ ಪ್ರಮುಖವಾದ ವಾದ ಅಂದರೆ ಆ ಸ್ವಯಂ ಪ್ರಜ್ಞೆಯ ಸ್ವರೂಪದ ಮೇಲೆ ಗಮನ ಹರಿಸೋಣ. ನೋಡಿ, ಪುಸ್ತಕದ ಮೊದಲ ವಾದ ಇರೋದೇ ನಮ್ಮೊಳಗೆ. ಪ್ರತಿಯೊಬ್ಬರಿಗೂ ನಾನು ಇದ್ದೇನೆ ಅನ್ನೋ ಒಂದು ಅರಿವು ಇರುತ್ತೆ ಅಲ್ವಾ? ಬೇರೆಲ್ಲವನ್ನೂ ನಾವು ಅನುಮಾನಿಸಬಹುದು, ಆದ್ರೆ ಇದನ್ನ ನಿರಾಕರಿಸೋಕೆ ಆಗಲ್ಲ. ಇದೇ ಈ ನಿರಾಕರಿಸಲಾಗದ ಅಸ್ತಿತ್ವದ ಭಾವನೆಯೇ ಒಂದು ದೊಡ್ಡ ಸಾರ್ವತ್ರಿಕ ಅಸ್ತಿತ್ವಕ್ಕೆ ನೇರ ಸಾಕ್ಷಿ ಅಂತ ಲೇಖಕರು ವಾದ ಮಾಡ್ತಾರೆ. ಲೇಖಕರು ಇದನ್ನ ಇನ್ನೂ ಸ್ಪಷ್ಟವಾಗಿ ಹೀಗೆ ಹೇಳ್ತಾರೆ: ಪ್ರತಿಯೊಬ್ಬರೂ ತಮ್ಮ ಆತ್ಮದ ಅಸ್ತಿತ್ವದ ಬಗ್ಗೆ ಪ್ರಜ್ಞಾಪೂರ್ವಕರಾಗಿದ್ದಾರೆ ಮತ್ತು ನಾನು ಇಲ್ಲ ಎಂದು ಎಂದಿಗೂ ಯೋಚಿಸುವುದಿಲ್ಲ, ಮತ್ತು ಈ ಆತ್ಮವೇ ಬ್ರಹ್ಮಣ್ ಅಥವಾ ದೇವರು. ಅಂದ್ರೆ ನಮ್ಮ ಈ ಸ್ವಯಂ ಅರಿವೇ ಆ ದೈವಿಕ ಅರಿವಿನ ಒಂದು ಪ್ರತಿಬಿಂಬ ಅಂತ ಅವರ ಅಭಿಪ್ರಾಯ. ಹಾಗಾದ್ರೆ ಈ ವಾದದ ತಾರ್ಕಿಕ ಅಂತ್ಯ ಏನು? ತುಂಬಾ ಸರಳ. ನಾನು ಇದ್ದೇನೆ ಅಂತ ಒಪ್ಪುಕೊಂಡ ಮೇಲೆ ಆ ಅಸ್ತಿತ್ವದ ಮೂಲವಾದ ದೇವರನ್ನು ಒಪ್ಪಿಕೊಳ್ಳಬೇಕು. ದೇವನನ್ನ ನಿರಾಕರಿಸೋದು ನಮ್ಮದೇ ಅಸ್ತಿತ್ವವನ್ನ ನಿರಾಕರಿಸಿದಷ್ಟೇ ಅಸಂಬದ್ಧ ಅನ್ನೋದು ಲೇಖಕರ ಸ್ಪಷ್ಟ ನಿಲುವು. ಸರಿ, ದೇವರಿದ್ದಾನೆ ಅನ್ನೋದಕ್ಕೆ ಒಂದು ವಾದವನ್ನ ನೋಡಿದ್ವಿ. ಆದ್ರೆ ಆ ದೇವರು ಅಥವಾ ಬ್ರಹ್ಮನ್ ಅಂದ್ರೆ ಏನು? ಅದರ ಸ್ವರೂಪ ಹೇಗಿರುತ್ತೆ? ಈ ಪುಸ್ತಕ ಅದನ್ನ ಹೇಗೆ ವಿವರಿಸುತ್ತೆ ಅಂತ ನೋಡೋಣ ಬನ್ನಿ. ಈ ಪುಸ್ತಕದ ಪ್ರಕಾರ ಬ್ರಹ್ಮನ ಸ್ವರೂಪವನ್ನ 3 ಪದಗಳಲ್ಲಿ ಹಿಡಿದಿಡ್ಬೋದು: ಸತ್, ಚಿತ್, ಆನಂದ. ಸತ್ ಅಂದ್ರೆ ಸಂಪೂರ್ಣ ಬದಲಾಗದ ಅಸ್ತಿತ್ವ, ಚಿತ್ ಅಂದ್ರೆ ಶುದ್ಧ ಅರಿವು ಅಥವಾ ಪ್ರಜ್ಞೆ, ಮತ್ತು ಆನಂದ ಅಂದ್ರೆ ಪರಿಪೂರ್ಣವಾದ ಸಂತೋಷ. ಇವು ಕೇವಲ ಗುಣಗಳಲ್ಲ, ಬದಲಿಗೆ ಆ ಪರಮಸತ್ಯದ ಮೂಲ ಸ್ವರೂಪವೇ ಹೀಗಿದೆ. ಆದ್ರೆ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿರೋಧಾಭಾಸ ಇದೆ. ನಾವು ಬ್ರಹ್ಮನ್ಗೆ ಒಂದು ವ್ಯಾಖ್ಯಾನ ಕೊಡಕ್ ಹೋದ್ರೆ ಅದನ್ನೇ ಒಂದು ಚೌಕಟ್ಟಿಗೆ ಸೀಮಿತಗೊಳಿಸಿದ ಹಾಗೆ ಆಗತ್ತೆ. ಅದಕ್ಕೆ ನೇತಿ ಅಂದ್ರೆ ಇದು ಅದಲ್ಲ, ಇದು ಅದಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಬ್ರಹ್ಮನ್ ಅಲ್ವೋ ಅದನ್ನೆಲ್ಲ ಒಂದೊಂದಾಗಿ ತೆಗ್ದುಹಾಕ್ತಾ ಹೋದ್ರೆ ಕೊನೆಗೆ ಉಳಿಯೋದೇ ಆ ಸತ್ಯ. ಇಲ್ಲಿ ಇನ್ನೊಂದು ಪ್ರಮುಖ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಒಂದು, ಬ್ರಹ್ಮಾಂಡ ನಿಜವಾದ ಸ್ವರೂಪ, ಅದನ್ನ ಸ್ವರೂಪ ಲಕ್ಷಣಗಳು ಅಂತಾರೆ, ಅಂದ್ರೆ ಅಸ್ತಿತ್ವ, ಅರಿವು ಮತ್ತು ಆನಂದ. ಇನ್ನೊಂದು, ನಮಗೆ ಅರ್ಥ ಆಗ್ಲಿ ಅಂತ ನಾವು ಅದು ಕೊಟ್ಟಿರೋ ಗುಣಗಳು, ಅದನ್ನ ತಟಸ್ಥ ಲಕ್ಷಣಗಳು ಅಂತಾರೆ, ಅಂದ್ರೆ ಸೃಷ್ಟಿಕರ್ತ, ಸರ್ವಶಕ್ತ ಅನ್ನೋದಲ್ಲ. ಇವು ಪೂಜೆಗೆ ಅರ್ಥ ಮಾಡ್ಕೊಳ್ಳೋಕೆ ಸರಿ, ಆದ್ರೆ ಅದೇ ಅದರ ನಿಜವಾದ ಸ್ವರೂಪ ಅಲ್ಲ ಅನ್ನೋದು ಇಲ್ಲಿನ ವಾದ. ಇಷ್ಟೆಲ್ಲ ಸರಿ, ಆದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಬರೋ ಒಂದು ಪ್ರಶ್ನೆ ಇದೆ. ದೇವ್ರು ಎಲ್ಲೆಡೆ ಇದ್ದಾನೆ ಅನ್ನೋದಾದ್ರೆ ಅದ ಯಾಕ್ ನಮಗೆ ಕಾಣಿಸೋದಿಲ್ಲ? ಈ ಒಂದು ಸಾಮಾನ್ಯ ಸಂದೇಹಕ್ಕೆ ಈ ಪುಸ್ತಕದಲ್ಲಿ ಒಂದು ತುಂಬಾ ಸುಂದರವಾದ ಕಥೆಯ ಮೂಲಕ ಉತ್ತರ ಸಿಗುತ್ತೆ. ಹೌದು, ಇದು ತುಂಬಾ ಜನರನ್ನು ಕಾಡೋ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಅಕ್ಬರ್ ಬಾದ್ಶಾ ಮತ್ತು ಒಬ್ಬ ಬಾಲ ಸನ್ಯಾಸಿಯ ಕಥೆ ಹೊಂದಿದೆ. ಅದನ್ನ ಕೇಳೋಣ. ನೋಡಿ, ಈ ಕಥೆ ಎಷ್ಟು ಅದ್ಭುತವಾಗಿ ಈ ಪರಿಕಲ್ಪನೆಯನ್ನ ವಿವರಿಸ್ತಾ. ಅಕ್ಬರ್ ದೇವ್ರನ್ನ ತೋರಿಸು ಅಂದಾಗ ಆ ಬಾಲಸನ್ಯಾಸಿ ಮೊಸರಿನಲ್ಲಿರೋ ಬೆಣ್ಣೆ ತೋರ್ಸು ಅಂತ ಕೇಳ್ತಾನೆ. ಹೇಗೆ ಮೊಸರನ್ನ ಚೆನ್ನಾಗಿ ಕಡದಾಗ ಮಾತ್ರ ಬೆಣ್ಣೆ ಸಿಗುತ್ತೋ, ಅದೇ ರೀತಿ ಧ್ಯಾನ, ಸಾಧನೆ ಅನ್ನೋ ಆಧ್ಯಾತ್ಮಿಕ ಕಡಿಯುವಿಕೆಯ ಮೂಲಕ ಮಾತ್ರ ನಮ್ಮೊಳಗಿರೋ ದೇವ್ರನ್ನ ಅನುಭವಕ್ಕೆ ತಂದುಕೊಳ್ಳಕ್ಕೆ ಸಾಧ್ಯ ಅನ್ನೋದೇ ಇದರ ಸಾರಾಂಶ.
ಈ ಕಥೆಯ ನೀತಿಯನ್ನ ಈ ಮಾತು ಇನ್ನಷ್ಟು ಸ್ಪಷ್ಟಪಡಿಸತ್ತೆ. ನೋಡಿ, ನಮ್ಮ ಗ್ರಹಿಕೆಯಲ್ಲಿರುವ ನಾಮ ಮತ್ತು ರೂಪಗಳೇ ಮಸರು. ಅದನ್ನ ಆಧ್ಯಾತ್ಮಿಕ ಸಾಧನೆಯಿಂದ ಮತಿಸಿದಾಗ ಅದರೊಳಗೆ ಅಡಗಿರುವ ಸತ್ಯ ಅನ್ನೋ ಬೆಣ್ಣೆ ಸಿಗುತ್ತೆ. ಅಂದ್ರೆ ದೇವರನ್ನ ಅರಿಯೋದು ಒಂದು ಬೌದ್ಧಿಕ ಕೆಲಸ ಅಲ್ಲ, ಅದೊಂದು ಆಳವಾದ ಆಂತರಿಕ ಅನುಭವ. ಸರಿ, ತಾತ್ವಿಕ ವಾದಗಳಾಯ್ತು, ಕಥೆಗಳೂ ಆಯ್ತು. ಈಗ ಮುಂದಿನ ಪ್ರಶ್ನೆ ತುಂಬಾನೇ ಸ್ಪಷ್ಟ. ಈ ನಂಬಿಕೆಯನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಅದಕ್ಕೆ ಈ ಪುಸ್ತಕದಲ್ಲಿ ಸೂಚಿಸಿರೋ ಪ್ರಾಯೋಗಿಕ ಮಾರ್ಗಗಳೇನು ಅಂತ ನೋಡೋಣ. ಪುಸ್ತಕ ಓದುಗರನ್ನ ನೇರವಾಗಿ ಕೇಳುತ್ತೆ, ಸರಿ, ದೇವರು ಇದ್ದಾನೆ ಅಂತ ನಾನು ನಂಬ್ತೀನಿ, ಈಗ ನಾನು ಏನ್ ಮಾಡಬೇಕು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ನಮ್ಮನ್ನ ಕೇವಲ ಬೌದ್ಧಿಕ ನಂಬಿಕೆಯಿಂದ ಮುಂದಕ್ಕೆ ನಿಜವಾದ ಅನುಭವದ ಕಡೆಗೆ ಕರ್ಕೊಂಡ್ಹೋಗುತ್ತೆ. ಬರೀ ನಂಬಿಕೆಯನ್ನ ನಿಜವಾದ ಅನುಭವವಾಗಿ ಪರಿವರ್ತಿಸೋಕೆ ಲೇಖಕರು ಕೆಲವು ಪ್ರಾಯೋಗಿಕ ದಾರಿಗಳನ್ನ ಹೇಳ್ತಾರೆ. ಮಾನವ ಸೇವೆ, ಧ್ಯಾನ, ಸದ್ಗುಣಗಳಿಂದ ತುಂಬಿದ ಜೀವನ ಮತ್ತು ಎಲ್ಲರಲ್ಲೂ ಪ್ರೀತಿ. ಇವು ಬರೀ ನಿಯಮಗಳಲ್ಲ, ಬದಲಿಗೆ ನಮ್ಮ ಅಂತರಂಗವನ್ನ ಕಡೆಯಲು ಮತ್ತು ಆ ಪರಮ ಸತ್ಯವನ್ನ ಅನುಭವಿಸಲು ಬೇಕಾದ ಸಾಧನಗಳು. ಕೊನೆಗೆ ಈ ಭಾಗದ ಇಡೀ ಸಾರಾಂಶ ಈ ಒಂದು ಮಾತಿನಲ್ಲಿದೆ: ಪ್ರಪಂಚದ ಎಲ್ಲಾ ವಸ್ತುಗಳಿಗಿಂತ ಆತನು ನಿಮ್ಗೆ ಹೆಚ್ಚು ನೈಜವಾಗಿರ್ಬೇಕು. ಅಂದ್ರೆ ನಾವು ಮಾಡೋ ಎಲ್ಲಾ ಆಚರಣೆಗಳ ಅಂತಿಮ ಗುರಿ ಒಂದೇ, ದೇವರನ್ನ ಕೇವಲ ಒಂದು ಐಡಿಯಾ ಆಗಿ ನೋಡದೆ ಈ ಪ್ರಪಂಚದ ಬೇರೆಲ್ಲ ವಸ್ತುಗಳಿಗಿಂತ ಹೆಚ್ಚು ನಿಜವಾಗಿ ಅನುಭವಿಸೋದು. ಹಾಗಾದ್ರೆ ದೇವರ ಅಸ್ತಿತ್ವಕ್ಕೆ ಪುರಾವೆ ಎಲ್ಲಿ ಸಿಗುತ್ತೆ? ಈ ಪುಸ್ತಕದ ಅಂತಿಮ ಉತ್ತರ ತುಂಬಾನೇ ಸ್ಪಷ್ಟ. ಪುರಾವೆ ಇರೋದು ಹೊರಗಿನ ಯಾವುದೋ ಲ್ಯಾಬ್ನಲ್ಲಲ್ಲ, ಬದಲಿಗೆ ನಮ್ಮೊಳಗಿನ ಅನುಭವದಲ್ಲಿ. ಇದು ವೈಜ್ಞಾನಿಕವಾಗಿ ತೋರಿಸೋ ಪುರಾವೆಯಲ್ಲ, ಬದಲಿಗೆ ಇದೊಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ನೋಡಿ, 1958ರಲ್ಲಿ ಮಂಡಿಸಿದ ಈ ವಾದ ನಮ್ಮನ್ನ ಇವತ್ತಿನ ಒಂದು ಪ್ರಮುಖ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. 21ನೇ ಶತಮಾನದಲ್ಲಿ ಪುರಾವೆ ಅಂದ್ರೆ ಏನೋ? ಕಣ್ಣಿಗೆ ಕಾಣೋ ಉಪಕರಣಗಳಿಂದ ಅಳತೆ ಮಾಡಬಹುದಾದದ್ದು ಮಾತ್ರನಾ? ಅಥವಾ ನಮ್ಮ ಆಳವಾದ ಆಂತರಿಕ ಅನುಭವಕ್ಕೂ ಅಷ್ಟೇ ಮೌಲ್ಯ ಇದೆಯಾ? ಇದೊಂದು ಚಿಂತಿಸಬೇಕಾದ ವಿಷಯ.